ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. KKR ವರ್ಸಸ್ SRH ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಏನಿತ್ತು ಗುರು ಮ್ಯಾಚ್, ಸೈಕ್ ಆಗೋಗ್ಬಿಟ್ಟೆ ನೋಡ್ಬಿಟ್ಟು. ಯಪ್ಪ, ಎಡ್ಜ್ ಆಫ್ ದ ಸೀರಿಯಲ್ ಕೂತ್ಕೊಂಡು ಲಾಸ್ಟ್ ಬಾಲ್ ನೋಡೋಂಥ ಮ್ಯಾಚ್ ಗುರು. ಆಗಿರೋ 3 ಮ್ಯಾಚಲ್ಲಿ ಇದ್ದೇ ಭಯಂಕರ ಮ್ಯಾಚು ಅಂತ ಅಂದರೆ ಅವ್ನ ಅಜ್ಜಿ ಡೆಡ್ಲಿ ಏನು ಕಮ್ಬ್ಯಾಕ್ ಗುರು, ಸೈಕ ಕಮ್ಬ್ಯಾಕ್ ಮಾಡಿದ್ರು ಮಾತ್ರ. SRH ಅವರು ಒಂಥರ ದಿಗಲು ಹುಟ್ಟಿಸ್ಬಿಟ್ಟಿದ್ರು, ಹಂಗೆ ನಡಕ ಹುಟ್ಟಿಸ್ಬಿಟ್ಟಿದ್ರು KKR ಅವ್ರಿಗೆ. ನಾವು ಗೆದ್ವಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ KKR ಅವರು, ಬಟ್ ನೀವು ಇನ್ನೂ ಗೆದ್ದಿಲ್ಲ ಗುರು, ನಾವು ಇನ್ನೂ ಗೇಮಲ್ಲಿ ಇದ್ದೀವಿ ಅಂತ ತೋರಿಸ್ಬಿಟ್ಟು ಮತ್ತೆ ಗೆದ್ಕೊಂಡ್ರು KKR. ಪಾಪ KKR ಬಿಸಾರ ಬೈಕ್ ಬಂದ್ಬಿಟ್ಟಿರ್ತದೆ. ಬಟ್ ಸಖತ್ ಓವರ್ಗಳು, ಲಾಸ್ಟ್ ಓವರ್ ಮಾತ್ರ ಒಂಥರ ಎಡ್ಜ್ ಆಫ್ ದ ಸೀರಿಯಲ್ ಕೂತ್ಕೊಂಡು ನೋಡೋ ಥರ ಇತ್ತು. ಹರ್ಷಿತ್ ರಾಣಾ ಅವರು ಮಾಡೋಂಥ ಓವರು. ಬರ್ತೀನಿ ಸ್ಟಾರ್ಟಿಂಗಿಂದ, ಏನಿತ್ತು ಗುರು ಮ್ಯಾಚ್ ಇವತ್ತು. ಬಟ್ ನನಗೆ ಬಿಲ್ಡಪ್ ಕೊಟ್ಕೊಳ್ಳೇಬೇಕು ನಾನು, ಯಾಕೆಂದರೆ 3ಕ್ಕೆ 3 ಪ್ರಿಡಿಕ್ಷನ್ನು ಸಕ್ಸಸ್ ಆಗಿದೆ. ನನ್ನ CSK ಮತ್ತು ನಾ ಪಂಜಾಬ್ ಕಿಂಗ್ಸು ಮತ್ತು ಈ ಮ್ಯಾಚಲ್ಲಿ KKR 3ಕ್ಕೆ 3 ಹೇಳಿರುವಂಥ ಟೀಮಿಗೆ ಗೆದ್ದಿದೆ. ಅದು ಯಾವಾಗ ಉಡಾಯಿಸ್ಕೊಳುತ್ತೆ, ಯಾವಾಗ ಫ್ಲಾಪ್ ಆಗುತ್ತೋ ಅಂತ ಗೊತ್ತಿಲ್ಲ. ಹ್ಯಾಟ್ರಿಕ್ ಫ್ಲಾಪ್ ಯಾವಾಗ ಆಗುತ್ತೆ ಅಂತ. ಹ್ಯಾಟ್ರಿಕ್ ಸಕ್ಸಸ್ ಆಗಿದೆ, ಅದಕ್ಕೆ ನಾವು ಬಿಲ್ಡಪ್ ಹಾಕೋಬೇಕು. ಸೊ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ KKR ಅವರು. KKR 208 ರನ್ನ ಹೊಡಿತಾರೆ ಮಗ. ಎಲ್ಲೂ ಇರಲಿಲ್ಲ KKR. 4 ವಿಕೆಟ್ ಟಕ ನಂಗೆ ಬಿದ್ಬಿಡ್ತು ಗುರು ಇವ್ರದ್ದು. 10 ಓವರ್ ಆಗಿರಲಿಲ್ಲ, ಅವಾಗ ಟಕ ನಂಗೆ 4 ವಿಕೆಟ್ ಡಮಾರ್ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಕಮ್ಬ್ಯಾಕ್ ಮಾಡ್ಬಿಟ್ಬಿಡ್ತಲ್ಲ. ಅದು ಪಾರ್ಟ್ನರ್ಶಿಪ್ ಏನಿದೆ, ರಿಂಕು ಸಿಂಗ್ ಜೊತೆಗೆ ರಜಲ್ ಸೇರ್ಕೊಂಡು ಇಬ್ರು ಪಾರ್ಟ್ನರ್ಶಿಪ್ ನಾವು ಬಿಲ್ಡ್ ಮಾಡೋದಲ್ಲ, ಆ ಪಾರ್ಟ್ನರ್ಶಿಪ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ಆಯಿತು ಅಂತ ಹೇಳ್ಬೇಕು. ರಜಲ್ ಹುಚ್ಚನಾಗಿ ಹೊಡೆದ್ರು ಮಗ. ಫಿಲ್ ಸಾಲ್ಟ್ ಹೇಳಲೇಬೇಕು, ಫಿಲ್ ಸಾಲ್ಟು ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತ ನಾನು ಹೇಳಿದ್ದೆ. ಏನಕ್ಕೆ ಅಂತಂದರೆ ಫಸ್ಟ್ ಮ್ಯಾಚಲ್ಲೇ ಬಂದ್ಬಿಟ್ಟು ಹಾಫ್ ಸೆಂಚುರಿ ಹೊಡೆದ್ರಲ್ಲ, ಇದಕ್ಕೇನೆ ಹೇಳಿದ್ರು ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತ. ಇನ್ನೇನು ಅಗ್ರೆಸಿವ್ ರೋಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟ್ರು, ಅವಾಗಲೇ ವಿಕೆಟ್ ಬಿದ್ದುಬಿಡ್ತು. ಸಿಕ್ಕಾಪಟ್ಟೆ ಅಪ್ಸೆಟ್ ಆಗೋಗ್ಬಿಟ್ರು ಫಿಲ್ ಸಾಲ್ಟ್ ಅಂತೂ ಆ ಕ್ಯಾಚ್ನ ನೋಡ್ಬಿಟ್ಟು. ಸೊ ಫಿಲ್ ಸಾಲ್ಟ್ ಒಬ್ರು ಕ್ಲಿಕ್ ಆಯಿತು ಅಂದರೆ ಇನ್ನೊಂದು ಕಡೆಯಿಂದ ಎಲ್ಲ ವಿಕೆಟ್ಸು ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ ಎಲ್ಲರೂ ಹಂಗೆ ಮಕ ಸೋರ್ಕೊಂಡು ಹೋಗ್ತಾ ಇದ್ರು. ಬಂದವರೆಲ್ಲ ಹಂಗೇನೆ. ನರೇನ್ಗೆ, ವೆಂಕಟೇಶ್ಗೆ, ಆಮೇಲೆ ಶ್ರೇಯಸ್ ಅಯ್ಯರ್ಗೆ, ರಾಣಾಗೆ ಏನೂ ಆಗಲಿಲ್ಲ. ಪಟ ಅಂತ ವಿಕೆಟ್ ಬೀಳ್ದಂಗೆ ಅಲ್ಲಿ ರಮಣ್ದೀಪ್ ಸಿಂಗ್ ಬಂದ್ಬಿಟ್ಟು ಒಂದು ಕ್ಯಾಮಿಯೋನ ಆಡಿದ್ರು. ಸಖತ್ ನಿಂತಂಗೆ ಹೊಡಿತಾ ಇದ್ರು. ಅವರು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಬಿಗ್ ಪಾರ್ಟ್ನರ್ಶಿಪ್ ಬಂದಿದ್ದು ರಿಂಕು ಸಿಂಗ್ ಒಂಥರ ಆಂಕರ್ ರೋಲ್ ನಿಭಾಯಿಸಿದ್ರು. ಯಾಕಂದರೆ ಒಂದು ಎಂಡಲ್ಲಿ ನಿಂತ್ಕೊಂಡು ರಜಲ್ ಹಾಕೊಂಡು ತದಕ್ತಾ ಇದ್ರು ಸರ್ಸರಿಯಾಗಿ. ಬರ್ರೆ 6ಗಳೇ ಡೀಲ್ ಮಾಡಿದ್ರು. 7 6 ಹೊಡೆದವ್ರೆ ಗುರು. ಚಚ್ಚಿದ್ರೆ ಹಾಕೊಂಡು ಅವನ ಅಜ್ಜಿ ಹೊಡೆದಿದ್ದೆಲ್ಲ ದೂರ 100 ಮೀಟರ್ 6ಗಳೇ ಬೇಜಾನ್ ಹೊಡೆದಿದ್ದಾರೆ ಇವತ್ತು ಅವನ ಅಜ್ಜಿ. ಸೈಕ ಕೊಟ್ಟರು ಮಾತ್ರ. ಇವ್ರಿಗೆ ಸರಿಯಾಗಿ ಕೊಟ್ಟಿದ್ದು ಯಾರಿಗೆ ಅಂದರೆ ಭುವನೇಶ್ವರ್ ಕುಮಾರ್ಗೆ. ಅವರೇ ಇವತ್ತು ಎಷ್ಟು ಗುರು 3 ಜನ ಬೌಲರ್ಸ್, ಇದೊಂದೇ ಮ್ಯಾಚಲ್ಲಿ 3 ಜನ ಬೌಲರ್ಸ್ 50+ ರನ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೌಲರ್ಸ್ಗಳಿಗಂತೂ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಭುವನೇಶ್ವರ್ ಕುಮಾರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ಇವತ್ತು. 51 ರನ್ನ ಹೊಡೆಸ್ಕೊಂಡಿದ್ದು, ವಿಕೆಟ್ನೂ ಬೇರೆ ಏನೂ ತೆಗಿಲಿಲ್ಲ. ಸೊ ಅವರೇ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ ಹೋಗ್ಬಿಟ್ರು. ಅಂದರೆ ಈ ಒಂದು ರನ್ ಕನ್ಸಿಡರ್ ಮಾಡಿದಂಥ ಕ್ಯಾಟಗರಿಯಲ್ಲಿ. ಈ ಕಡೆ ಇವರು ಅಷ್ಟೇ ಏನು ಕಮ್ಮಿ ಅಲ್ಲ, ಮಿಚೆಲ್ ಸ್ಟಾರ್ಕ್ ಎಕ್ಸ್ಪೆನ್ಸಿವ್ ಪ್ಲೇಯರ್, ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು. ಎಕ್ಸ್ಪೆನ್ಸಿವ್ ಆಗಿದೆ ಈ ಮ್ಯಾಚಲ್ಲಿ. ನಾಯಿಗೆ ಹೊಡ್ಸ್ಕೊಂಡ್ಲಾಗರು. ಆ ಕಡೆ ವರುಣ್ ಚಕ್ರವರ್ತಿ ಹೊಡ್ಸ್ಕೊತಾರೆ, ಈ ಕಡೆ ಇವ್ರು ಹೊಡ್ಸ್ಕೊತಾರೆ. ಇನ್ನು ಎಲ್ಲಿಂದ ಮಗ ಆದರೂ ಗೆದ್ದಿದ್ದಾರಲ್ಲ KKR ಅವರು. ಖುಷಿ ಪಡ್ಬೇಕಷ್ಟೇ. ಇಬ್ಬರು 50+ ಹೊಡ್ಸ್ಕೊಂಡ್ರು ಕೂಡ ಗೆದ್ದಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು ಇವತ್ತು KKR ಅವರು. ಸೊ ಓಕೆ, ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. 208 ರನ್ ಒಂದು ಬಿಗ್ ಯೂಜ್ ಮೊತ್ತ. ಬಟ್ ಚೇಸಬಲ್ಲೇ ಇಡನ್ ಗಾರ್ಡನ್ಸಲ್ಲಿ ಒಂಥರ ಯಾವ ಸ್ಕೋರ್ನು ಕೂಡ ಒಂಥರ 215 220 ಕೊಟ್ಟರು ಕೂಡ ಇದು ಡಿಫೆಂಡ್ ಮಾಡ್ಕೊತೀವಿ ಅಂತ ಹೇಳೋದಕ್ಕೆ ಕೆಲವೊಮ್ಮೆ ಕಷ್ಟ ಆಗೋಗ್ಬಿಡುತ್ತೆ. ಬಟ್ ಆದರೂ ಒಂದು ಹೋಪ್ ಇಟ್ಕೊಂಡಿದ್ರು. ಇಲ್ಲಾಗರು 208 ರನ್ ಅಂದರೆ ಇವ್ರಿಗೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಆಗೋದಿಲ್ಲ ಅಂತಲೇ ಅನ್ಸಿದ್ದು ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಲೋ ಸ್ಟಾರ್ಟ್ನ ಕೊಟ್ಟಿದ್ದು. ಇವ್ರದ್ದು ಒಂಥರ ಅಗ್ರೆಸಿವ್ ಸ್ಟಾರ್ಟ್ ಆಗಿತ್ತು. ಈ ಕಡೆ ಒಂದೆಂಡಲ್ಲಿ ವಿಕೆಟ್ಸ್ ಬೀಳ್ತಿದ್ರು ಕೂಡ KKR ಒಂದು ಸ್ವಲ್ಪ ಅಗ್ರೆಸಿವ್ ಸ್ಟಾರ್ಟೇ ಇತ್ತು. ಬಟ್ ಈ ಕಡೆ ಏನಂತ ಹಾವಳಿ ಸ್ಟಾರ್ಟ್, ತ್ರಿಪಾಠಿ ಅವ್ರು ಬಂದ್ಬಿಟ್ಟು ಅಲ್ಲಿ ಬಾಲ್ ತಿಂದ್ರು. ಮಯಾಂಕ್ ಅಗರ್ವಾಲ್ ಸ್ವಲ್ಪ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ್ರು. ಮಯಾಂಕ್ದು ಮತ್ತೆ ಅವ್ರು ಯಾರಿಗೂ ರಾಣಾ ಇದ್ದಾರಲ್ಲ ಲಾಸ್ಟ್ ಓವರ್ ಮಾಡಲ್ಲ, ಹರ್ಷಿತ್ ರಾಣಾ ಅವ್ರದ್ದು ಔಟ್ ಆದಾಗ ಏನಿತ್ತು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಆ ಒಂದು ಕಿಸ್ಕೊಡೋದು, ಒಂಥರ ಗುರಾಯಿಸ್ಕೊಂಡು ನೋಡೋದು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಪ್ಲೇಯರು ಮಯಾಂಕ್ ಅಗರ್ವಾಲ್. IPL ಅಂತ ಬಂದಾಗ ಇವ್ರನ್ನ ಕ್ರಿಕೆಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಈ ರಾಣಾ ಅಂತ. ಹರ್ಷಿತ್ ರಾಣಾ ಇವ್ರು ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಬಟ್ ಆದ್ರೂ ಕೂಡ ಕ್ರಿಕೆಟ್ ಅವಾಗ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಇವ್ರು ಆಲ್ರೆಡಿ IPL ಆಡ್ತಾಯಿದ್ರು. ರೆಸ್ಪೆಕ್ಟ್ ಕೊಡಬೇಕು ದೊಡ್ಡ ಪ್ಲೇಯರ್ಸ್ಗಳಿಗೆ. ಬಟ್ ಅದನ್ನ ಕೊಡಲಿಲ್ಲ ಅವರು. ನನಗೆ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ನಿಮಗೂ ಕೂಡ ಇಷ್ಟ ಆಗಿರಲ್ಲ ನನಗೆ ಗೊತ್ತು. ಸೊ ಓಕೆ, ಮಯಾಂಕ್ ಅಗರ್ವಾಲ್ ಔಟ್ ಆಗ್ತಾ ಇದ್ದಂಗೆ ಕಡೆ ಅಭಿಷೇಕ್ ಶರ್ಮಾ ಕೂಡ ಒಂದು ಚಿಕ್ಕದು ರೋಲ್ನ ನಿಭಾಯಿಸ್ಬಿಟ್ಟು ಔಟ್ ಆದ್ರು. ಅವರು ಏನಂತ ಹೆವಿ ಹಾವಳಿ ಏನು ಕೊಡಲಿಲ್ಲ. ಸೊ ಈ ಕಡೆ ಫಿಲ್ ಸಾಲ್ಟರ್ ಒಂದು 50ನ ಹೊಡೆದ್ರು. ಈ ಕಡೆ ಯಾರಿಂದ ಕೂಡ ಓಪನರ್ಸಿಂದ 50 ಬರಲಿಲ್ಲ. ಬಟ್ ಆದರೆ ಎಲ್ಲರೂ ಒಂಥರ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ತ್ರಿಪಾಠಿ 20 ಬಾಲ್ 20 ಹೊಡಿತಾವ್ರಲ್ಲ, ರನ್ನೇ ಬಾಲ್ ಹೊಡಿತಾ ಇದ್ದಾರೆ. ಅವರಿಂದನೇ ಒಂಥರ ಜಾಸ್ತಿ ಒಂಥರ ಪ್ರೆಷರ್ ಬಿಲ್ಡ್ ಆಗಿದ್ದು ಮಾರ್ಕ್ರಮ್ ಮೇಲೆ. ಮಾರ್ಕ್ರಮ್ ಔಟ್ ಆಗೋದಕ್ಕೆ ಕಾರಣ ಯಾರು ಅಂದರೆ ತ್ರಿಪಾಠಿನೇ. ಯಾಕೆಂದರೆ ಅವ್ರು ಅಗ್ರೆಸಿವ್ ರೋಲ್ ಆಡೋರು. ಇವರಂತೂ ಹೊಡೆಯೋಕ್ಕಾಗ್ತಿಲ್ಲ, ನಾನೇ ಹೊಡಿಬೇಕು ಗುರು ಅಂತ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದಲ್ಲಿ. ಆಮೇಲೆ ತ್ರಿಪಾಠಿ ಯಾವಾಗಲೂ ಔಟ್ ಆಗಬೇಕಾಗಿತ್ತು.
ಆಮೇಲೆ ಔಟ್ ಆಗೋದ್ರು ನಾನು ಸ್ವೀಪ್ ಹೊಡಿತೀನಿ ಗುಡಿಸ್ತೀನಿ ಅಂತ ಗುಡಿಸ್ಕೊಂಡೇನೆ ಔಟ್ ಆಗಿ ಹೋಗ್ಬಿಟ್ರು. ಕ್ಲಾಸನ್ ಗುರು ನಿಂತ್ಕೊಂಡು ಆಡಿದ್ದು. ಅಬ್ದುಲ್ ಸಮದ್ ಕೂಡ ಒಂದು ಕ್ಯಾಮಿಯೋನ ಆಡಿದ್ರು, ಜೊತೆಗೆ ಶವಾಜ್ ಅಹಮದ್ ಲಾಸ್ಟ್ ಬಂದ್ಬಿಟ್ಟು ಕ್ಯಾಮಿಯೋನ ಆಡಿದ್ದು, 6ಗಳನ್ನ ಹೊಡೆದ್ರು ಅವ್ರನ್ನು ಕೂಡ. ಬಟ್ ಕ್ಲಾಸನ್ ಅಲ್ಟಿಮೇಟ್ಲಿ ನಿಂತ್ಕೊಂಡಿದ್ದು ನಾಯಿಗೆ ಹೊಡೆದ್ರು ಗುರು, ಡೆತ್ತಲ್ಲಿ ಹಾಕೊಂಡು ಅವನ ಅಜ್ಜಿ ಸ್ಟಾರ್ಕಿಗೆ ಇಕ್ತಾರೆ ಒಂದು ಓವರು ಲಾಸ್ಟಲ್ಲಿ 19ನೇ ಓವರ್ ಅಂತ ಕಾಣಿಸುತ್ತೆ. ನಾಯಿಗೆ ಹೊಡಿದ್ರು ಮತ್ತು ಸ್ಟಾರ್ಕಿಗೆ ಹೆಂಗೆ 25 ಕೋಟಿ ಏನು ಕೊಟ್ಟಿದ್ದಾರೆ KKR ಎಲ್ಲ ಪೂರಾ ಲಾಸ್ ಆಗೋಗ್ಬಿಡ್ಬೇಕು ಆ ರೇಂಜಿಗೆ ವಾಂಚಿಸ್ಕೊಂಡಿದ್ದು ಸ್ಟಾರ್ಕ್ ಅವರು. ಅಲ್ಲಾದ್ರು 4 6 ಸಿಕ್ಕಿಸ್ಕೊಂಡ್ರಲ್ಲ ಅವರು ಒಂದು ಓವರಲ್ಲಿ. ಅವನ ಅಜ್ಜಿ ನಾಯಿಗೆ ಶಾಬಾಜ್ ಅಹಮದ್ ಬೇರೆ ಇಕ್ಬಿಟ್ರು ತಗೊಂಬಂದು 6ನ ಸೈಕ ಕೊಟ್ಟರು ಮಾತ್ರ. ಈ ಕಡೆ ಅದೇ ವರುಣ್ ಚಕ್ರವರ್ತಿ ಬೇರೆ ಮುಂಚೆನೇ ಇಕ್ಕಿಸ್ಕೊಂಡ್ರು ಮಿಡ್ಲ್ ಓವರ್ಸಲ್ಲಿ, ಇವ್ರು ಬಂದ್ಬಿಟ್ಟು ಲಾಸ್ಟಲ್ಲಿ ಡೆತ್ತಲ್ಲಿ ಇಕ್ಕಿಸ್ಕೊಂಡ್ರು ಸರಿಯಾಗಿ. ಬಟ್ ಲಾಸ್ಟ್ ಓವರ್ ಏನಿದೆ ಅದೊಂಥರ ಮ್ಯಾಚ್ ಟರ್ನಿಂಗ್ ಓವರ್ ಅಂತ ಹೇಳಬೇಕು. ಬಟ್ ಆದ್ರೂ ಕ್ಲಾಸನ್ಗೆ ಹೆವಿ ಕ್ರೆಡಿಟ್ ಕೊಡಬೇಕು ಅವರು. ಆದ್ರೂ ಮ್ಯಾಚ್ನ ಎಲ್ಲಿವರೆಗೂ ತೊಗೊಂಬಂದಿದ್ದಾರೆ, ಎಲ್ಲೂ ಇರಲಿಲ್ಲ ಅವರು. ಇವ್ರು ತ್ರಿಪಾಠಿ ಅವರೆಲ್ಲ ಆಡ್ತಾ ಇರಬೇಕಾದ್ರೆ ಇವ್ರು ಏನು ಆಡ್ತಾರೆ ಗುರು ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅಲ್ಲಿಂದ ತೊಗೊಂಬಂದಿಲ್ಲ ಕ್ಲಾಸನ್ ಅವರು. 60+ ರನ್ಸ್ ಹೊಡೆದ್ಬಿಟ್ಟು ರಜಲ್ ಥರ ಇನ್ನಿಂಗ್ಸ್ನ ಇವ್ರು ಇಲ್ಲಿ ಬಿಲ್ಡ್ ಮಾಡಿದ್ರಲ್ಲ, ಸೊ ಅದನ್ನು ಮೆಚ್ಕೊಬೇಕು. ಇವತ್ತು ಸೋತಿರ್ಬೋದು SRH ಅವರು, ಬಟ್ ಆದರೂ ಒಂಥರ ದಿಲ್ದಾರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಆದ್ರೂ ಲಾಸ್ಟ್ ಓವರ್ ಏನಿತ್ತು ಮಗ, ಅದು ಹರ್ಷಿತ್ ರಾಣಾ ಅವರು ಮೊದಲನೇ ಬಾಲೇ 6, ಆಮೇಲೆ 2ನೇ ಬಾಲ್ ವಿಕೆಟ್. ಅವ್ರ ಅಜ್ಜಿ ಸೈಕ್ ಆಗೋಗಿ ಒಂಥರ ಎಡ್ಜ್ ಆಫ್ ದ ಸೀಟ್, ಹಂಗೆ ಸೀಟಲ್ಲಿ ಕೂತ್ಕೊಂಡು ಎಲ್ಲ ಹಂಗೆ ಗಡ ಅಂತ ನಡುಕ್ತಾ ಇದ್ರು. ಯಾವಾಗ ಕ್ಲಾಸನ್ ವಿಕೆಟ್ ಹೋಯ್ತು ಹಂಗೆ ಎಲ್ಲ ಕುಣಿದು ಕುಪ್ಪಳಿಸ್ಬಿಟ್ರು ಅಂತ ಹೇಳ್ಬೇಕು. ಬಟ್ ಆದರೂ ಹೊಡಿಬೋದಾಗಿತ್ತು, ಆರಾಮಾಗಿ ಚೇಸ್ ಮಾಡ್ಬೋದಾಗಿತ್ತು. KKR ಇಂದ ಮ್ಯಾಚ್ ಹೊರಟೆ ಹೋಗ್ಬಿಟ್ಟಿತ್ತು ಲಾಸ್ಟ್ ಓವರಲ್ಲಿ. ಫಸ್ಟ್ ಬಾಲ್ ಯಾವಾಗ 6 ಬಂತು ಅವಾಗಲೇ ಹೊರಟೋಗ್ಬಿಟ್ಟಿತ್ತು ಮ್ಯಾಚು. ಬಟ್ ಕಿತ್ಕೊಂಡಿದ್ದು ಮತ್ತೆ ಹರ್ಷಿತ್ ರಾಣಾ ಅವರ ಬೌಲಿಂಗು ಸಖತ್ತಾಗಿ ಬೌಲಿಂಗ್ ಮಾಡ್ರು. ಬಟ್ ಅವರ ಆ್ಯಟಿಟ್ಯೂಡ್ ಏನಿದೆ ಈ ಮ್ಯಾಚಲ್ಲಿ ನನಗೆ ಅದು ಇಷ್ಟ ಆಗಲಿಲ್ಲ. ಆದ್ದರಿಂದ ಅವ್ರನ್ನ ಹೊಗಳಕ್ಕೆ ಜಾಸ್ತಿ ಹೋಗೋದಿಲ್ಲ. ಅದೇ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಲಾಸ್ಟ್ ಓವರ್ ಇತ್ತು, ಅದನ್ನು ಮೆಚ್ಕೋಬೇಕು. ಜೊತೆಗೆ ವಿಕೆಟ್ಸ್ನ ಕೂಡ ತೆಗೆದಿದ್ದಾರೆ, ಅದನ್ನು ಮೆಚ್ಕೋಬೇಕು. ಬಟ್ ಅವರ ಆ್ಯಟಿಟ್ಯೂಡ್ ಏನಿದೆ ಮಯಾಂಕ್ ಅಗರ್ವಾಲ್ಗೆ ಏನು ತೋರಿಸಿದ್ರು ಅದು ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಬಟ್ ಆದರೂ ಎಡ್ಜ್ ಆಫ್ ದ ಸೀಟಲ್ಲಿ ಸಿಕ್ಕಾಪಟ್ಟೆ ಸೈಕಾಗಿತ್ತು ಅವರು ಈ ಮ್ಯಾಚ್ ಅಂತೂ. 3 ಮ್ಯಾಚಲ್ಲಿ ಇದೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ, ಯಾಕಂದರೆ ಲಾಸ್ಟ್ ಬಾಲ್ವರೆಗೂ ಹೋಗಿತ್ತು ಮ್ಯಾಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ಮ್ಯಾಚು. ಬಾ.